ಯಾರಾದ್ರೂ ಯಾರ ಹೆಸರಲ್ಲ ಅರ್ಚನೆ ಏನಾದ್ರು ಮಾಡಿಸ್ಬೇಕಿತ್ತೇನ್ರಪ್ಪ? ವಟಾರದಲ್ಲಿ ಇರೋ ಎಲ್ರ ಹೆಸರಲ್ಲೂ ಮಂಗಳಾರತಿ ಮಾಡಿ, ಅಷ್ಟು ಸಾಕು. ಆಗ್ಬೋದು. ಅಂಕಲ್, RJ ಸಖಿ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಬೋದಲ್ವಾ? ಇಷ್ಟೆಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡಿದವ್ರಿಗೆ ನಿಮ್ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಸಖಿ ಹೆಸರಲ್ಲ? ಓ, ಆಗ್ಬೋದು. ಒಳ್ಳೆ ಯೋಚನೆ. ನಮ್ಗೆ ಯಾರಿಗೂ ತಲೆಗೆ ಹೋಗ್ಲಿಲ್ಲ ನೋಡು. ದೇವ್ರು ಅವಳಿಗೆ ಒಳ್ಳೇದ್ ಮಾಡ್ಬೇಕು. ದೇವ್ರು ಅವಳನ್ನ ಚೆನ್ನಾಗಿಟ್ಟಿರ್ಬೇಕು. ಅರ್ಚಕ್ರೆ, ಸಖಿ ಹೆಸರಲ್ಲಿ ಬಸ್ಸಲ್ಲೋಗೊಂದು ಪೂಜೆ ಮಾಡಿ ಅವಳ ಜೀವನ ಬೊಂಬಟಾಗಿರ್ಬೇಕು. ಅವ್ರ ಹೆಸರು ರಾಶಿ ಎಲ್ಲ ಗೊತ್ತಿಲ್ಲ, ಅವ್ರ ಹೆಸರಲ್ಲಿ ಪೂಜೆ ಮಾಡಿ, ಅವ್ರಿಗೆ ಒಳ್ಳೇದಾದ್ರೆ ಅಷ್ಟು ಸಾಕು. ಆಗ್ಲಪ್ಪ ಭೂಪತಿ. ಗಣಪತಿ ಬಪ್ಪ ಮಂಗಳಮೂರ್ತಿ, ಗಣಪತಿ ಬಪ್ಪ ಮಂಗಳಮೂರ್ತಿ. ಪೂಜೆ ಆಯ್ತು, ಪ್ರಸಾದನೂ ಸಿಕ್ತು, ಪ್ರೈಸ್ ಯಾರು ಹೋಗುತ್ತೆ ಅನ್ನೋದೇ ಪ್ರಶ್ನೆ. ಇಷ್ಟೊತ್ತಿಗೆಲ್ಲ ಕಾರ್ಪೊರೇಟರ್ ಬಂದು ನೋಡ್ಕೊಂಡು ಹೋಗ್ಬೇಕಾಯ್ತು. ಆಸಾಮಿ ಪತ್ತೇನೇ ಇಲ್ಲ. ನನಗೇನೋ ಬರೋ ಡೌಟು ಅನ್ಸತ್ತೆ. ಅವ್ರ ಚೇಲಗಳೇನೆ ಅವ್ರಿಗೆ ಬೇಕಾಗಿರೋ ವಟಾರಗಳನ್ನ ಆಯ್ಕೆ ಮಾಡಿ 2 ಲಕ್ಷದಲ್ಲಿ ಅರ್ಧ ನುಂಗಿ ಇನ್ನು ಅರ್ಧ ಅವ್ರಿಗೆ ಹಂಚ್ತಾರೆ ಅಷ್ಟೇ. ಅದ್ ಹೇಗ್ ಸಾಧ್ಯ? ಕಾರ್ಪೊರೇಟರ್ ಖುದ್ದಾಗ್ ಬಂದು ಎಲ್ಲಾ ಗಣೇಶಗಳನ್ನ ನೋಡಿದ್ಮೇಲೆ ತಾನೇ ಪ್ರೈಸ್ ಅನೌನ್ಸ್ ಮಾಡ್ಬೇಕು. ಸುಮ್ನೆ ಅವ್ರಿಗೆ ಇಷ್ಟ ಬಂದವ್ರಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ನಾವ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನ್ ಪ್ರಯೋಜನ? ಅಯ್ಯೋ, ಈ ಕಾರ್ಪೊರೇಟರ್ದು ಇದೇನಪ್ಪ ಸಮಸ್ಯೆ. ಇವ್ರು ಯಾರು ಸರಿ ಇಲ್ಲ. ಇವ್ರಿಗೆ ಕಾಯ್ತಾ ಕುತ್ಕೊಂಡ್ರೆ ನಮ್ ಗಣೇಶ ಇನ್ನೂ 1 ವರ್ಷ ಆದ್ರೂ ಇಲ್ಲೇ ಕೂತಿರ್ಬೇಕು. ಅದಕ್ಕೆ ಇವತ್ತು ಸಾಯಂಕಾಲ ವಿಸರ್ಜನೆ ಮಾಡಿ ಮುಗಿಸ್ಬಿಡೋಣ. ಅಲ್ಲೋಡಿ, ನಮ್ ಕಾರ್ಪೊರೇಟರ್ ಬಂದೇ ಬಿಟ್ರು. ಓ, ಇದೇನಪ್ಪ ಆಶ್ಚರ್ಯ, ಬಂದೇ ಬಿಟ್ಟಲ್ಲ. ಬನ್ನಿ. ಭೀಮಣ್ಣನ ವಟಾರದ ನನ್ನ ಮತಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ವಟಾರ ಜನರೆಲ್ಲ ಸೇರಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ. ಅದೇನಪ್ಪ ಅಂದ್ರೆ, ನಾನಿವತ್ತು ಈ ಕಡೆ ಬರೋನೇ ಅಲ್ಲ. ರಾಜಕೀಯದ ಕೆಲಸ, ಒತ್ತಡ ನಿಮ್ಗೆ ಗೊತ್ತಲ್ವಾ. ಆದ್ರೆ RJ ಸಖಿಯವರು ಕಾಲ್ ಮಾಡಿ ನಿಮ್ಮ ವಟಾರಕ್ಕೆ ಹೋಗ್ಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ನಾನಿಲ್ಲಿ ಬಂದಿದ್ದೀನಿ. ನಿಮ್ಮೇಲೆ ಅವ್ರಿಗೆ ಏನ್ ಪ್ರೀತಿ, ಏನ್ ಕಾಳಜಿ. ಈ ವಟಾರ ಜನರ ಬಗ್ಗೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಎಷ್ಟೊತ್ತು ಮಾತಾಡಿದ್ರು ಗೊತ್ತಾ? ಅದರಲ್ಲೂ ಭೂಪತಿ ಅನ್ನೋ ಹುಡುಗನ ಬಗ್ಗೆ ಬಹಳ ಹೊಗಳಿದ್ರು. ಅವನ ಮುಂದೆ ನಿಂತು ಎಲ್ಲ ಕೆಲಸ ಮಾಡದಂತೆ. ಹೌದಾ? ಬಹಳ ಸಂತೋಷ ಆಯ್ತು. ಇರಬೇಕು, ಇಂಥ ಹುಡುಗರು ಗಲ್ಲಿ ಗಲ್ಲಿಲಿ ಇರಬೇಕು. ಆವಾಗ್ಲೇ ನಮ್ ದೇಶ ಉದ್ಧಾರ ಆಗೋದು. RJ ಸಖಿ ಹೇಳ್ದಾಗೆ ನೀವೆಲ್ಲ ಸೇರಿ ಬಹಳ ಚೆನ್ನಾಗಿ ಹಬ್ಬ ಮಾಡ್ತಿದ್ದೀರಾ.
ಈ ವರ್ಷದ ಬಹುಮಾನ 2 ಲಕ್ಷ ರೂಪಾಯಿ ನಮ್ಮ ಭೀಮಣ್ಣನವರ ವಟಾರಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ನಕ್ಷತ್ರ, ನೀನ್ ಯಾವಾಗ ಕಾರ್ಪೊರೇಟರ್ ಕಾಲ್ ಮಾಡಿ ಹೇಳ್ದೆ? ಬಹುಶಃ ಶ್ವೇತಾ ಮೇಡಮ್ ಹೇಳಿರ್ಬೋದಕ್ಕ. 2 ಲಕ್ಷ ಬಹುಮಾನವನ್ನ ಸ್ವತಃ ಭೂಪತಿ ಅವರೇ ಬಂದು ಪಡ್ಕೋಬೇಕು ಅನ್ನೋದು ಆರ್ಜೆ ಸಖಿಯವರ ಆಸೆ. ಬಾಪ. ಸರ್ ಥ್ಯಾಂಕ್ ಯು ಸರ್. ಸರ್ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಈ ದುಡ್ಡನ್ನ ಇವರೆಲ್ಲ ಒಳ್ಳೇದಕ್ಕೆ ಬಳಸ್ಕೋತಾರೆ. ಸರ್ ಇದ್ರ ಜೊತೆ ನನ್ಗೆ ಇನ್ನೊಂದು ಮನವಿ ಇದೆ, ನೀವ್ ದಯವಿಟ್ಟು ಇಲ್ಲ ಅಂತ ಹೇಳ್ಬಾರ್ದು ಸರ್. ಬರ್ತಾ ನೀವೇ ದಾರಿಲಿ ನೋಡಿರ್ತೀರಾ, ರೋಡ್ ಸರಿಗಿಲ್ಲ, 2 ಬಿಂದಿಗೆ ನೀರ್ ಹಿಡಿಯೋದಕ್ಕೂ ಯುದ್ಧನೇ ಮಾಡ್ಬೇಕು, ಬೇಸಿಕ್ ಸೌಲಭ್ಯನೂ ಇಲ್ಲ, ಅಷ್ಟು ಕಷ್ಟ ಪಡ್ತೀಯಾರ ನಮ್ ಜನ. ಪ್ಲೀಸ್ ಸರ್, ನೀವ್ ಬರ್ತೀರಾ, ಬಂದ್ರೆ ಇದನ್ನೆಲ್ಲ ತೋರಿಸ್ಬೋದು, ನೀವ್ ಬಂದ್ರೆ ನಾವೆಲ್ಲ ಹೇಳ್ಕೋಬಹುದು, ಅದಕ್ಕೊಂದು ಪರಿಹಾರ ಕೊಡ್ತೀರಾ ಅಂತ ನಾವ್ ಕಾಯ್ತಾ ಇದ್ವಿ. ಹಾಗೆ ನೀವ್ ಬಂದು ಬಿಟ್ರಿ, ಆ ಗಣೇಶನೇ ಕರ್ಸ್ಕೊಂಡ್ಬಿಟ್ಟ ನಿಮ್ಮನ್ನ. ಪ್ಲೀಸ್ ಸರ್, ಇದಕ್ಕೆಲ್ಲ ಆದಷ್ಟು ಬೇಗ ನೀವೇ ಒಂದು ಪರಿಹಾರ ಕೊಡ್ಬೇಕು. ಈ 2 ಲಕ್ಷ ರೂಪಾಯಲ್ಲಿ ಏನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತು. ಇಲ್ಲ ಅಂತ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಅಯ್ಯೋ, ಈ ದುಡ್ಡು ನಿಮ್ಮ ಹತ್ರನೇ ಇರ್ಲಿ. ರೋಡು, ನೀರು, ಚರಂಡಿ ವ್ಯವಸ್ಥೆನ ನಾನ್ ನೋಡ್ಕೋತೀನಿ. ಇದಕ್ಕೆ ಅಂತ ಸೆಪರೇಟ್ ಹಣ ರಿಲೀಸ್ ಮಾಡಿ ನಾಳೆಯಿಂದನೇ ಅಭಿವೃದ್ಧಿ ಕಾರ್ಯನ ಮುಂದುವರಿಸ್ತೀನಿ. ಅದಕ್ಕೆ ಸೆಪರೇಟ್ ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡೋಣ. ಕೆಲಸ ನಾಳೆಯಿಂದನೇ ಶುರು ಆಗುತ್ತೆ. ಥ್ಯಾಂಕ್ ಯು ಸಖಿ, ಥ್ಯಾಂಕ್ಸ್ ಅ ಲಾಟ್. ನೀವಿವತ್ತು ಮಾಡಿರೋದು ಅಂತಿಂತ ಹೆಲ್ಪ್ ಅಲ್ಲ, ನಿಮ್ಮಿಂದ ಒಂದಿಡೀ ವಟಾರದ ಜನರ ಜೀವನನೇ ಸುಧಾರಿಸುತ್ತೆ. ಇನ್ನು ಮುಂದೆ ಅವರೆಲ್ಲ ನೆಮ್ಮದಿಯಾಗಿ ಬದುಕ್ತಾರೆ. ಯಾವ ಎಕ್ಸ್ಪೆಕ್ಟೇಷನ್ನು ಇಲ್ಲದೆ ಯಾರಾದರೂ ಇಷ್ಟೊಂದು ಸಹಾಯ ಮಾಡ್ತಾರ? ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಯು ಆರ್ ಸಿಂಪ್ಲಿ ಅಮೇಝಿಂಗ್ ಸಖಿ ಅವರೇ. ನನ್ ಭಾವಿ ಪತಿ ಭೂಪತಿ ಅವರು ಏನ್ ಮಾಡ್ತಿರ್ಬೋದು? ಆರ್ಜೆ ಸಖಿ ಮಾಡಿರೋ ಹೆಲ್ಪ್ನ ನೆನೆಸ್ಕೊಂಡು ಕರ್ಗೋಗಿರ್ಬೋದಾ? ಅಥವಾ ಅವಳು ಒಳ್ಳೆತನಕ್ಕೆ ಸೋತು ಶರಣಾಗಿರ್ಬೋದಾ? ಇಲ್ಲ ಒಂದೇ ಈಟಿಗೆ ಲವ್ ಆಗಿರ್ಬೋದಾ? ನನ್ನನ್ನು ಕೇಳಿದ್ರೆ 3 ಅಂತೀನಿ. ಕರಗಿ ಸೊರಗಿ ಶರಣಾಗಿ ನಿಮ್ಮ ದರ್ಶನಕ್ಕೆ ಕಾಯ್ಕೊಂಡು ಕೂತಿರ್ಬೋದು. ಹಾಗಾದ್ರೆ ಅವನ್ ಕೈಲಿ ರೆಡ್ ರೋಸ್ ಬರೋ ದಿನ ಜಾಸ್ತಿ ದೂರ ಏನಿಲ್ಲ. ಪ್ರಪೋಸ್ ಮಾಡೇ ಬಿಡ್ತಾರೆ ಅಂತೀರಾ? ಡೌಟೇ ಇಲ್ಲ. ಮಾಡಿದ್ರು ಮಾಡ್ಬೋದು. ಅವ್ರ ಅಮ್ಮನ ಉಳ್ಸುದ್ರಿ ಅಂತ ಆಗ್ಲೇ ಅರ್ಧ ಬೋಲ್ಡ್ ಆಗಿದ್ರು. ಇನ್ನಿ ಸಖಿನೂ ನೀವೇ ಅಂತ ಗೊತ್ತಾದ್ಮೇಲಂತೂ ಮುಗೀತು, ಕ್ಲೀನ್ ಬೋಲ್ಡ್. ಬಟ್ ಮ್ಯಾಮ್, ನಂಗೊಂದ್ ಭಯ ಇದೆ. ಒಂದ್ ವೇಳೆ ನೀವ್ ಹೇಳಿರೋದೆಲ್ಲ ಸುಳ್ಳು ಅಂತ ಮದ್ವೆಗ್ ಮುಂಚೆನೋ ಇಲ್ಲ ಮದ್ವೆ ಆದ್ಮೇಲೋ ಭೂಪತಿ ಸರಿಗೆ ಗೊತ್ತಾದ್ರೆ ಆಮೇಲೆ ನಿಮ್ ಕತೆ ಏನಾಗ್ಬೇಡ? ಏನಾಗುತ್ತೆ? ಏನೂ ಆಗಲ್ಲ. ಬಯಸಿದ್ ಸಿಗ್ಬೇಕಂದ್ರೆ ಭಯ ಬಿಡ್ಬೇಕು ಮಿಲ್ಲಿ. ರಿಸ್ಕ್ ಇದೆ, ಹಾಗಂತ ಸುಮ್ಮನಿದ್ರೆ ಭೂಪತಿ ಸಿಗ್ತಾನ? ಆಯ್ನು, ನಾನಿದನ್ನೆಲ್ಲ ಫೇಸ್ ಮಾಡಲೇಬೇಕು. ಬಟ್ ಏನೂ ಪ್ರಾಬ್ಲಮ್ ಇಲ್ಲದೆ ನಮ್ಮ ಮದುವೆ ಅಂತೂ ಆಗುತ್ತೆ.
ಮದ್ವೆ ಆದ್ಮೇಲೆ ಆರ್ಜೆ ಸಖಿ ವಿಷಯ ಗೊತ್ತಾದ್ರೆ ನೋ ಪ್ರಾಬ್ಲಮ್. ಅವಾಗ ಏನೋ ಒಂದ್ ಮಾಡಿದ್ರಾಯ್ತು. ಭೂಪತಿ, ಇವತ್ತು ನೀನೇ ನಮ್ಗೆ ಹೀರೋ. ನಿನ್ನ ಎಷ್ಟು ಮೆರೆಸಿದ್ರು ಸಾಲದು. ನಿನ್ನಿಂದಾಗಿ ಕಾರ್ಪೊರೇಟ್ರು ನಮ್ ಏರಿಯಾಗೆ ಬಂದ್ರು, ಅದೇನ್ ಚಿಕ್ಕ ವಿಚಾರನಾ? ನೀನ್ ನಮ್ ಮನೇಲಿ ಇರೋದೇ ನಮ್ಗೆ ಹೆಮ್ಮೆಯ ವಿಚಾರ. ಅಕ್ಕ, ಪೂಜೆ ಎಲ್ಲ ಮುಗಿತಲ್ಲ, ನಾನಿನ್ ಹೊರಡ್ತೀನಿ ಕಣೆ. ಯಾಕೆ? ನಿನ್ ಶೋ ಇರೋದು ಸಂಜೆ ತಾನೆ? ಹೌದು, ಬಟ್ ಬೇರೆ ಏನೋ ಕೆಲ್ಸ ಇದೆ ಕಣ. ಬರ್ತೀನಿ. ಸಾಕು ಇಳ್ಸಿ. ತಗೊಳ್ಳಿ ಅಂಕಲ್, ಈ 2 ಲಕ್ಷ ನಿಮ್ಮ ಹತ್ರನೇ ಇರ್ಲಿ. ವಟಾರದವರೆಲ್ಲ ಸೇರ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಳ್ಳಿ. ಆಯ್ತಪ್ಪ. ಆಮೇಲೆ ಆರ್ಜೆ ಸಖಿ ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಒಂದ್ ಥ್ಯಾಂಕ್ಸ್ ಹೇಳ್ದೆ ಹೋದ್ರೆ ತಪ್ಪಾಗ್ಬಿಡುತ್ತೆ ಅಂಕಲ್. ಈಗ್ಲೇ ಹೋಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬಿಡ್ತೀನಿ. ಆಯ್ತು. ನಾನು ಬರ್ತೀನಿ. ನನ್ನೂ ಕರ್ಕೊಂಡೋಗ್ ಭೂಪತಿ. ನಾನು ಆರ್ಜೆ ಸಖಿ ಮುದ್ದುನ ನೋಡ್ಬೇಕು. ಅಜ್ಜಿ, ಅದ್ ಏನು ಅಂದ್ರೆ ಇದೊಂದ್ಸಲ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಮುಂದಿನ ಸಲ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹಾಗ ಸರಿ, ಹೋಗ್ಬಾ. ಹಾ, ಇವತ್ತು ಹೋಗ್ತಾ ಇದೆಯಲ್ಲ, ಅವಳು ಸಿಗ್ತಾಳಲ್ಲ, ಅವಳನ್ನ ಕೇಳು ಅವಳಿಗೆ ಏನ್ ಇಷ್ಟ ಅಂತ. ಮುಂದಿನ ಸಲ ಅವಳಿಗೆ ಏನೇನ್ ಬೇಕೋ ಅದನ್ನ ನಾನೇ ಕೈಯಾರೆ ಮಾಡಿ ಡಬ್ಬಿಲ್ ಹಾಕೊಂಡು ತಗೊಂಡೋಗ್ತೀನಿ. ಹಾ ಸರಿ, ಓಕೆ, ನಾನು ಇವಾಗ ಹೋಗಿ ಬಂದ್ಬಿಡ್ತೀನಿ. ಗಣಪತಿ ಬಪ್ಪ! ಮುನ್ನಾ, SFM ಸ್ಟೇಷನ್ದು ಅಡ್ರೆಸ್ ತಿಳ್ಕೊಂಡು ನನಗೆ ಫೋನ್ ಮಾಡು ಇಮಿಡಿಯೇಟ್ಲಿ. ನಮಸ್ಕಾರ ಬೆಂಗಳೂರು, ನೀವು ಕೇಳ್ತಾ ಇದ್ದೀರಾ 92.5 SFM ಲೈವ್ ಬೊಂಬಾಟ್ ಗುರು. ನಾನಿದ್ದೀನಿ ನಿಮ್ಮನೆ ಹುಡುಗಿ ಸಖಿ, ಹಾಗೂ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಶೋ ಗುಡ್ ನೈಟ್ ವಿತ್ ಆರ್ಜೆ ಸಖಿ. ಯಾರು ಇಲ್ವಲ್ಲ, ಆಫೀಸ್ ಕ್ಲೋಸ್ ಆಗೋಗಿದ್ಯಾ? ಹಬ್ಬದ ಲೆಕ್ಕದಲ್ಲಿ ನಿಮ್ಗೆಲ್ರಿಗೂ ಗುಡ್ ನ್ಯೂಸ್. ಇವತ್ತಿನ ಟಾಪಿಕ್ ಬಗ್ಗೆ ಯಾರು ಸೂಪರ್ ಆಗಿ ಮಾತಾಡ್ತಾರೋ ಅವ್ರಿಗೆ ನಮ್ ಸ್ಟೇಷನ್ ಕಡೆಯಿಂದ ಒಂದು ಗಿಫ್ಟ್ ವೌಚರ್ ಸಿಗ್ತಾ ಇದೆ. ಗಿಫ್ಟ್ ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಈ ನಂಬರ್ಗೆ ಕಾಲ್ ಮಾಡಿ, 996655 ಗೆ ಕಾಲ್ ಮಾಡಿ, ನನ್ ಜೊತೆ ಮಾತಾಡಿ. ಎಕ್ಸ್ಕ್ಯೂಸ್ ಮೀ, ಆರ್ಜೆ ಸಖಿ ಅವ್ರು ಎಲ್ಲಿ ಸಿಗ್ತಾರೆ? ಥ್ಯಾಂಕ್ ಯು. ಪೀಣ್ಯದಿಂದ ಪೂಜಾ ಅವ್ರ ಲೈನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಚೌತಿ ಅಂದ್ರೆ ಏನ್ ನೆನಪಾಗುತ್ತೆ? ಅವ್ರ ಮನೇಲಿ ಹಬ್ಬ ಹೇಗ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಹಲೋ ಪೂಜಾ ಅವ್ರೆ. ಹಲೋ ಹಲೋ ಪೂಜಾ ಅವ್ರೆ. ಹಲೋ ಹಲೋ ಪೂಜಾ ಅವ್ರೆ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿ ಸಿಗೋ ಜಾಗದಲ್ಲಿ ಬಂದು ಮಾತಾಡ್ತೀರಾ? ಹಲೋ. ಯಾರಪ್ಪ ಒಳಗಡೆ ಶೋ ನಡೀತಾ ಇದೆ, ಯಾಕೆ ಹಿಂಗ್ ನುಗ್ತಾ ಇದೀಯಾ? ಆರ್ಜೆ ಸಖಿ ಅವ್ರನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಶೋ ಮುಗಿದ್ಮೇಲೆ ಬರ್ತಾರೆ ಮೇಡಮ್ ಅವರು, ಅಲ್ಲಿ ವೇಟ್ ಮಾಡಪ್ಪ. ನಿಮ್ಮ ಹೆಸರೇನು? ಭೂಪತಿ ಅಂತ. ಅಲ್ಲಿ ವೇಟ್ ಮಾಡಿ.
ಮೇಡಮ್, ಯಾರೋ ಒಬ್ಬ ಭೂಪತಿ ಅಂತ ಬಂದಿದ್ದಾನೆ. ನಿಮ್ಮನ್ನ ನೋಡ್ಬೇಕಂತ ರಿಸೆಪ್ಷನ್ ಹತ್ರ ಕೂರಿಸಿದ್ದೀನಿ. ವೆಯ್ಟ್ ಮಾಡ್ಲಿ, ನಾನು ಶೋ ಮುಗಿದ್ಮೇಲೆ ಸಿಗ್ತೀನಿ. ಸೊ ಭೂಪತಿ ಆರ್ಜೆ ಸಖಿನ್ ಹುಡ್ಕೊಂಡ್ ಬಂದಿದ್ದಾನೆ. ಆರ್ಜೆ ಸಖಿ ನಾನೇ ಅಂತ ಅವನ್ಗೆ ನಂಬಿಸ್ಬೇಕು. ಮುಂದೆ ನಾನು ಲವ್, ಮ್ಯಾರೇಜ್, ಫ್ಯೂಚರ್ ಅನ್ನೋ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಗೆ ಆ ನಂಬಿಕೆನೆ ಫೌಂಡೇಶನ್ ಆಗ್ಬೇಕು. ಸರ್, ಮೇಡಮು ಶೋ ನಡೆಸ್ತಾ ಇದ್ದಾರೆ. ಮುಗಿದ್ಮೇಲೆ ಬರ್ತಾರೆ, ಕಾಯ್ತಾ ಇರಿ. ಥ್ಯಾಂಕ್ ಯು. SFM ಸ್ಟೇಷನ್ ಅಲ್ಲೇ ಸಖಿ ಶೋ ಕೇಳಿದ್ರೆ ಹೇಗಿರುತ್ತೆ? ಟ್ರೈ ಮಾಡಿ ನೋಡೋಣವಾ? ಅಳ್ಬೇಡಿ ತಾತ, ನೀವ್ ಈ ತರ ಕಣ್ಣೀರ್ ಹಾಕಿದ್ರೆ ಕಳ್ಕೊಂಡಿರೋ ಮಗಳು ವಾಪಸ್ ಬರ್ತಾರಾ? ನೀವ್ ಧೈರ್ಯ ತಗೋಬೇಕಲ್ವಾ? ನಿಮ್ ಸಂಕಟ ನನ್ಗೆ ಅರ್ಥ ಆಗುತ್ತೆ ತಾತ. ಆದ್ರೂ ನಿಮ್ ಮೊಮ್ಮಗಳಿಗೋಸ್ಕರನಾದ್ರೂ ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕಲ್ವಾ? ನಿಮ್ ಮಗಳು ಮೇಲಿಂದ ನೋಡ್ತಿರ್ತಾರೆ. ನೀವ್ ಈ ತರ ಹಬ್ಬದ ದಿನ ಕಣ್ಣೀರ್ ಹಾಕಿದ್ರೆ ಅವ್ರ ಆತ್ಮಕ್ ನೋವಾಗಲ್ವಾ? ಸಮಾಧಾನ ಮಾಡ್ಕೊಳ್ಳಿ ತಾತ. ನೀವತ್ರೆ ನನ್ಗೂ ಅಳು ಬರುತ್ತೆ. ಎಷ್ಟು ಒಳ್ಳೆ ಮನ್ಸು ಸಖಿ ನಿಮ್ದು. ಇನ್ನೊಬ್ರ ಕಷ್ಟ ಅಂದ್ರೆ ಕರ್ಕೋಗ್ತೀರಾ. ನಿಮ್ ತರ ಲಕ್ಷಕ್ಕೊಬ್ರು. ಆರ್ಜೆ ಸಖಿ ಅಂತದ್ ಏನ್ ಮಾಡಿದ್ಲು? ಕಾಲ್ ಮಾಡಿ ಹಬ್ಬದ ತಯಾರಿಗೆ ಹೆಲ್ಪ್ ಮಾಡಿದ್ಲು. ಅಷ್ಟಕ್ಕೆ ನಮ್ ಹೀರೋ ಫುಲ್ ಫ್ಲಾಟ್. ಇಷ್ಟೊಂದ್ ಸಾಫ್ಟ್ ಆಗಿದ್ರೆ ತುಂಬಾ ಕಷ್ಟ ಆಗತ್ತೆ. ಒಳ್ಳೇದೇ ಅಲ್ವಾ ಮ್ಯಾಮ್? ಮದ್ವೆ ಆದ್ಮೇಲೆ ನಿಮ್ದೇ ಮೇಲ್ಗೈ. ಎಲ್ಲ ನೀವ್ ಹೇಳ್ದಂಗೆ ನೀವ್ ಚೂರ್ ಸಪ್ಪೆ ಮುಖ ಮಾಡ್ಕೊಂಡು ಚೂರ್ ಕಣ್ಣೀರ್ ಹಾಕಿದ್ರೆ ಸಾಕು, ಭೂಪತಿ ಸರ್ ಅಲ್ಲೇ ಕರ್ಗೋಗ್ತಾರೆ, ಡೌಟೇ ಇಲ್ಲ. ಅದನ್ನೆಲ್ಲ ಹೇಳ್ಬಾರ್ದು ಮಿಲಿ. ಆ ಲೈಫ್ ನ ನೆನೆಸ್ಕೊಂಡ್ರೆ ಥ್ರಿಲ್ ಆಗ್ತೀನಿ. ನನ್ಗಂತೂ ಎಕ್ಸೈಟ್ಮೆಂಟ್ ತಡಿಯೋಕೆ ಆಗ್ತಿಲ್ಲ. ಭೂಪತಿ ಯಾವಾಗ ನನಗ್ ಪ್ರಪೋಸ್ ಮಾಡ್ತಾನೋ, ಯಾವಾಗ ಮದ್ವೆ ಆಗ್ತೀನೋ ಅಂತ ಕಾಯ್ತಿದ್ದೀನಿ. ಆ ತರ ಆಗ್ಬೇಕು ಅಂದ್ರೆ ಶೋ ಮುಗ್ದಿದ ತಕ್ಷಣ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ. ನೀವೇ ಆರ್ಜೆ ಸಖಿ ಅಂತ ಗೊತ್ತಾಗಿದ ತಕ್ಷಣ ಲವ್ ಉಕ್ಕಿ ಉಕ್ಕಿ ಬರುತ್ತೆ. ಇವಾಗ ತಾನೇ ಹೊಸ ಕತೆ ಶುರು ಆಗಿದೆ. ಅಷ್ಟು ಬೇಗ ಕ್ಲೈಮ್ಯಾಕ್ಸ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡ್ಲಿ ಬಿಡು, ನನಗೇನು ಅರ್ಜೆಂಟ್ ಇಲ್ಲ. ಇಷ್ಟು ಬೇಗ ಸಖಿ ಸಿಕ್ಕಿದ್ರೆ ಅವಳಿಗೇನ್ ಬೆಲೆ ಹೇಳು? ಭೂಪತಿಗೆ ಸಖಿ ಬಗ್ಗೆ ಹುಚ್ಚಿಡಿಬೇಕು. ಕೂತ್ರು ನಿಂತ್ರು ಅವಳದೇ ಧ್ಯಾನ ಮಾಡ್ಬೇಕು. ಯಾವಾಗ ಅವಳಿಗೆ ಸಿಕ್ತೀನೋ, ಯಾವಾಗ ಅವಳ ಜೊತೆ ಮಾತಾಡ್ತೀನೋ ಅಂತ ವೆಯ್ಟ್ ಮಾಡ್ಬೇಕು, ಚಡ್ಪಡಿಸ್ಬೇಕು. ಸಖಿ ಹಾಗಿರ್ಬೋದಾ ಹೀಗಿರ್ಬೋದಾ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಇನ್ನೇನು ಅವನ ಕೈಯಲ್ಲಿ ಕಾಯಕ್ಕೆ ಆಗಲ್ಲ ಅನ್ವಾಗ ನಾನು ಹೋಗಿ ಅವನಿಗೆ ಸಿಗ್ಬೇಕು. ನೆಕ್ಸ್ಟ್ ಮೂಮೆಂಟೇ ನೋಡು, ಅವನ್ ನನ್ಗೆ ಪ್ರಪೋಸ್ ಮಾಡಿರ್ತಾನೆ. ವಾವ್, ಹೌ ರೊಮ್ಯಾನ್ಸಿಕ್. ಅಯ್ಯೋ ಮ್ಯಾಮ್, ನಕ್ಷತ್ರ ಶೋ ಮುಗಿಸ್ಕೊಂಡು ಫ್ರಂಟ್ ಡೋರ್ ಇಂದ ಆಚೆ ಹೋದ್ರೆ ಭೂಪತಿ ಸರ್ ಅಲ್ಲೇ ಕುತ್ಕೊಂಡು ವೇಟ್ ಮಾಡ್ತಿದ್ದಾರೆ. ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ ತಲೆಗೆ ಬರ್ಲಿಲ್ಲ. ನಾನು ಇವಾಗ್ಲೇ ಹೋಗಿ ಅವಳನ್ನ ಬ್ಯಾಗ್ ಡೋರ್ ದಬ್ಬಟ್ ಬರ್ತೀನಿ. ಮ್ಯಾಮ್ ಏನೋ ಅರ್ಜೆಂಟಾಗಿ ಕರಿತಿದ್ರು, ಸ್ವಲ್ಪ ಕ್ಯಾಬಿನಿಗೆ ಹೋಗಿ. ಹಾ ಸರಿ, ಬಾಯ್ ಮ್ಯಾಮ್. ಒಂದ್ ನಿಮಿಷ, ಫ್ರಂಟ್ ಡೋರ್ ಏನೋ ಜಾಮ್ ಆಗಿದೆ ಅಂತ ಸೆಕ್ಯೂರಿಟಿ ಹೇಳ್ತಿದ್ದ. ಸೊ ನೀನ್ ಬ್ಯಾಕ್ ಡೋರ್ ಅಲ್ಲೇ ಹೋಗು, ಅಲ್ಲೇ ಕ್ಯಾಬ್ ವೇಟ್ ಮಾಡ್ತಿದ್ದೆ. ಓಕೆ ಮ್ಯಾಮ್, ಗುಡ್ ನೈಟ್. ಗುಡ್ ನೈಟ್. ಶೋ ಮುಗಿಸ್ಕೊಂಡು ನನ್ನ ಮೀಟ್ ಮಾಡೋದಕ್ಕೆ ಈ ಕಡೆನೇ ಬರ್ತಿರ್ಬೋದು. ಅಯ್ಯೋ, ಗಣೇಶನ್ ಪ್ರಸಾದ ಬ್ಯಾಗ್ ಅಲ್ಲೇ ಇದೆ.